ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡ್ರೋನ್ ಪ್ರತಾಪ್ ಪೊಲೀಸರಿಗೆನೆ ಕಲರ್ ಕಾಗೆ ಹಾರಿಸ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ತುಮಕೂರು ಪೊಲೀಸರಿಗೆ ಕಲರ್ ಕಾಗೆಯನ್ನು ಹಾರಿಸ್ತಾ ಇದ್ದಾರೆ ಡ್ರೋನ್ ಪ್ರತಾಪ್. ಬೆಂಗಳೂರಿನಲ್ಲಿ ನಾನು ಸೋಡಿಯಂ ಪಡೆದಿದ್ದೀನಿ ಹೀಗಂತ ಹೇಳಿದ್ರು ಪ್ರತಾಪ್. ಹಾಗಾಗಿ ಏನ್ ಮಾಡ್ತಾರೆ ಪೊಲೀಸರು, ಬೆಂಗಳೂರು ಕರ್ಕೊಂಡ್ಬರ್ತಾರೆ ಬಾಪ ಅಂತ. ನಾನು ಬೆಂಗಳೂರಲ್ಲಿ ಸೋಡಿಯಂ ಅನ್ನ ಖರೀದಿ ಮಾಡಿದ್ದೆ, ಆದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೋಡಿಯಂ ಕೊಡಿಸಿದವರು ನನಗೆ ಪರಿಚಯ ಇಲ್ಲ, ಅವರು ಇಲ್ಲಿನವರಲ್ಲ, ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಕಲ್ಲರ್ ಕಾಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈತನ ಹೇಳಿಕೆಯಿಂದ. ಪಂಚನಾಮೆ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಆ ಜಾಗ ಕರ್ಕೊಂಡೋದ್ರು. ಆದ್ರೆ ಹುಡುಕಾಡ್ದು ಪೊಲೀಸರು ತೀವ್ರ ಪರದಾಡ್ತಾ ಇದ್ದಾರೆ, ಎಲ್ಲಿ ಏನು ಎತ್ತ ಅಂತ. ಕರೆಕ್ಟಾಗಿ ಬಾಯಿ ಬಿಡ್ತಿಲ್ಲ, ಗೊತ್ತಿಲ್ಲ. ಡ್ರೋನ್ ಪ್ರತಾಪ್ನ ಮಾತು ಕೇಳಿ ತುಮಕೂರು ಪೊಲೀಸರು ಫುಲ್ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಎಲ್ಲಿ ಸಿಕ್ತು ನಿಮಗೆ ಈ ಸೋಡಿಯಮ್ಮು ಅಂತಂದ್ರೆ ಬೆಂಗಳೂರಲ್ಲಿ ಅಂತಾರೆ. ಆಯ್ತು ಬಾಪ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಯಾರು ಗೊತ್ತಿಲ್ಲ ಸರ್, ನಂಗೆ ಪರಿಚಯ ಇಲ್ಲ, ಅವ್ರು ಇಲ್ಲಿನವರಲ್ಲ, ಅವರು ಎಲ್ಲಿ ಸಿಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸರಿಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಪ್ರತಾಪನ ಹುಚ್ಚಾಟಕ್ಕೆ ಈಗ ಪೊಲೀಸರು ಒಂದು ರೀತಿಯಾಗಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಏನು ಒಂದೊಂದು ಕ್ಷಣಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾನಲ್ಲ ಅಂತ. ಪೊಲೀಸರ ತನಿಖೆ ಹೆಂಗೆ ಹೋಗ್ತಾ ಇದೆ ಈಗ? ಖಂಡಿತ ಶರತ್, ಏನಂತ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪ್ರತಾಪ್ ಅನ್ನೋರೇ ಒಂದು ರೀತಿಯ ಒಂಥರ ಫೇಮಸ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಪ್ರತಾಪ್ ಸಿಂಹ ಒಂಥರ ರಾಜಕೀಯದಲ್ಲಿ ಸಾಕಷ್ಟು ವಿಶೇಷವಾಗಿ ಮಾತಾಡಿ ಇಡೀ ರಾಜ್ಯದ ಗಮನವನ್ನು ಕೂಡ ಸೆಳೀತಾರೆ. ಮತ್ತೊಂದು ಕಡೆ ಕುರಿ ಪ್ರತಾಪ ಕಾಮಿಡಿ ಮಾಡಿಕೊಂಡು ಅವರು ಕೂಡ ಫೇಮಸ್ಸು. ಇವರು ಕಲರ್ ಕಾಗೆ ಆಡಿಸ್ಕೊಂಡು ಡ್ರೋನ್ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೊಬ್ಬ ದೊಡ್ಡ ಸೈಂಟಿಸ್ಟ್ ಅಂತ ಹೇಳಿ ಬಿಲ್ಡಪ್ ಕೊಟ್ಕೊಂಡು ಇವತ್ತು ಕೃಷಿ ಹೊಂಡದಲ್ಲಿ ಎಲ್ಲ ಸೋಡಿಯಮನ್ನು ಬ್ಲಾಸ್ಟ್ ಮಾಡಿ ಈ ಒಂದು ರೀತಿಯಂಥ ಡೋಂಗಿ ಪ್ರತಾಪ ಕೂಡ ಒಂದು ರೀತಿಯಂಥ ಫೇಮಸ್ ಆಗಿ ಹೊರಟಿದ್ದಾರೆ. ಹೀಗಾಗಿ ತುಮಕೂರು ಪೊಲೀಸರಿಗೆ ಈ ಒಂದು ಸೋಡಿಯಂ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಈ ಏನು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಕೃಷಿ ಹೊಂಡದಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿದಂಥ ಆ ಸ್ಥಳದಲ್ಲಿ ಪೊಲೀಸರು, ತುಮಕೂರು ಪೊಲೀಸರು ಹೋಗಿ ಸ್ಪಾಟ್ ಮಾಜರನ್ನು ಕೂಡ ಮಾಡಿದ್ದಾರೆ, ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಏನಂತಂದರೆ ಇವರಿಗೆ ಸೋಡಿಯಂ ಕೊಟ್ಟವರು ಯಾರು ಅಂತ. ಸೋಡಿಯಂ ನಾನು ತಗೊಂಡಿದ್ದು ಬೆಂಗಳೂರಲ್ಲಿ ಅಂತ ಪೊಲೀಸರಿಗೆ ಹೇಳಿದ್ದಾನೆ. ಇದೇ ಕಾರಣಕ್ಕಾಗಿ ಆಯಿತು ತೋರಿಸ್ತಾಡಿ ಸೋಡಿಯಂ ಎಲ್ಲಿ ಪಡೆದೆ ಅಂತ ಬಂದು ಕೇಳಿದಾಗ ಬೆಂಗಳೂರಿಗೆ ಬೆಳಗ್ಗೆ 8:00 ಕರ್ಕೊಂಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ತುಮಕೂರು ಪೊಲೀಸರಿಗೆ ನನಗೆ ಯಾರು ಕೊಟ್ಟರೋ ಗೊತ್ತಿಲ್ಲ, ಅವ್ರು ಇಲ್ಲೋರು ಕೂಡ ಗೊತ್ತಿಲ್ಲ, ನನಗೂ ಅವ್ರಿಗೆ ಪರಿಚಯನೇ ಇಲ್ಲ, ಈ ಸೋಡಿಯಂ ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ಹೊಸ ನಾಟಕ ಕೂಡ ಶುರು ಮಾಡಿದ್ದಾರೆ. ಯಾಕೆಂತಂದರೆ ಆ ಸೋಡಿಯಮ್ಮು ಯಾವ ಕಾರಣಕ್ಕಾಗಿ, ಎಲ್ಲಿ, ಯಾಕೆ, ಹೇಗೆ ಪಡೆದ ಅಂತಲೂ ಕೂಡ ಅವರು ಪ್ರಕರಣದಲ್ಲಿ ಕೂಡ ದಾಖಲಿಸಬೇಕು, ಚಾರ್ಜ್ ಶೀಟಲ್ಲೂ ಕೂಡ ದಾಖಲಿಸಬೇಕು, ಅಲ್ಲಿ ಕೂಡ ಪಂಚನಾಮೆಯನ್ನು ಕೂಡ ಮಾಡ್ಕೊಳ್ಬೇಕು. ಮತ್ತು ಸೋಡಿಯಮ್ಮನ್ನು ಪ್ರತಾಪ್ಗೆ ಯಾರು ಕೊಟ್ಟರು ಅವ್ರ ವಿರುದ್ಧನೂ ಕೂಡ ಪ್ರಕರಣ ದಾಖಲಿಸಬೇಕು. ಯಾಕಂದರೆ ಒಳ್ಳೆಯ ಉದ್ದೇಶಕ್ಕಾಗಿ ಸೋಡಿಯಂ ಕೊಟ್ಟಿಲ್ಲ, ಇವ್ರು ಮಾಡಿರುವಂಥ ಡೋಂಗಿ ಕೆಲಸಕ್ಕೆ ಅವರು ಸೋಡಿಯಮ್ಮನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಗಳನ್ನಾಗಿ ಮಾಡಬೇಕು. ಈಗ ಯಾರನ್ನು ಆರೋಪಿಯಾಗಿ ಮಾಡಬೇಕು, ಸೋಡಿಯಂ ಯಾರು ಕೊಟ್ಟರು? ಯಾಕಂದರೆ ಸೋಡಿಯಂ ಎಲ್ಲೆಂದರಲ್ಲಿ ಬಳಕೆ ಮಾಡುವಂಥದ್ದಲ್ಲ, ಎಲ್ಲೆಂದರಲ್ಲಿ ಮಾರಾಟ ಮಾಡುವಂಥದ್ದಲ್ಲ, ಅದು ಗೌಪ್ಯ ಆಗಿರಬೇಕು. ಅದೇ ರೀತಿಯಲ್ಲಿ ಕೂಡ ಕೇವಲ ಸಂಶೋಧನಾ ಉದ್ದೇಶದಿಂದ ಮಾತ್ರ ಸೋಡಿಯಂ ಬಳಸಬೇಕು. ಆದರೆ ಈತ ಪೊಲೀಸರಿಗೆಲ್ಲ ಒಂದು ಕಡೆ ಬೆಳಗ್ಗಿನಲ್ಲೂ ಕೂಡ ಚಳ್ಳೆಯನ್ನು ತಿಳಿಸ್ತಾ ಇದ್ದಾನೆ. ಎಲ್ಲಿ ತಗೊಂಡೆ ಅಂತಲೂ ಕೂಡ ಹೇಳ್ತಿಲ್ಲ, ಯಾರ ಹತ್ರ ಬಳಿ ತಗೊಂಡ್ರೆ ಅಂತಲೂ ಕೂಡ ಹೇಳ್ತಿಲ್ಲ, ಅವ್ರು ಎಲ್ಲಿದ್ದಾರೆ, ಯಾವ ರಾಜ್ಯದವರು ಅಂತಲೂ ಕೂಡ ಹೇಳ್ತಿಲ್ಲ. ಈ ರೀತಿಯಾಗಿ ಬೆಳಗ್ಗೆನಲ್ಲೂ ಕೂಡ ಗೊರಗುಂಟೆಪಾಳ್ಯ, ಪೀಣ್ಯ ಮತ್ತು JP ನಗರ, ಶಿವಾಜಿನಗರ ಮಾರ್ಕೆಟು, ಈ ರೀತಿಯಾಗಿ ಎಲ್ಲ ಈ ಕಡೆನೂ ಕೂಡ ಸುತ್ತಾಡಿದ್ರು ಕೂಡ ಇಲ್ಲಿ ತಗೊಂಡೆ ಅಂತ ಅನಿಸೋ ಒಂದು ಕಡೆ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಇಲ್ಲೆಲ್ಲ ತಂದು ಕೊಟ್ರು ಅಂತ ಕೂಡ ಹೇಳ್ತಿದ್ದಾರೆ. ಸ್ಪಷ್ಟವಾಗಿ ನಿಗದಿತ ಸ್ಥಳ ಕೂಡ ಹೇಳ್ತಿಲ್ಲ, ಯಾವ ಅಂಗಡಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಅಂತಲೂ ಕೂಡ ಹೇಳ್ತಿಲ್ಲ, ಯಾವ ವ್ಯಕ್ತಿ ಬಳಿ ನಾನು ಸೋಡಿಯಂ ಪಡೆದೆ ಅಂತಲೂ ಕೂಡ ಹೇಳ್ತಿಲ್ಲ. ಹೀಗಾಗಿ ಕಲರ್ ಕಾಗೆಯನ್ನು ತುಮಕೂರು ಪೊಲೀಸರಿಗೆ ಡೋಂಗಿ ಪ್ರತಾಪ ಆರಿಸ್ತಿದ್ದಾರೆ. ಹೀಗಾಗಿ ಅವರು ಕೂಡ ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶರತ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.